ಹಲೋ, ಏನಾರ ಕ್ಲೂ ಸಿಗ್ತಾ? ಹಲೋ ಹೇಜೆ ಸರ್, ನೀವು ಕೊಟ್ಟಿರೋ ನಂಬರ್ದು ಲೊಕೇಶನ್ ಟ್ರೇಸ್ ಮಾಡಿ ಎಲ್ಲ ಡೀಟೇಲ್ಸು ಕಳಿಸಿದ್ದೀನಿ. ಥ್ಯಾಂಕ್ ಯು. ಈ ಶಾರ್ಟ್ ನೋಟಿಸಲ್ಲಿ ಲೊಕೇಶನ್ ಟ್ರೇಸ್ ಮಾಡಿ ಹೇಳಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ದಟ್ಸ್ ಓಕೆ ಸರ್. ಛೀ, ಥ್ಯಾಂಕ್ಸ್ ಹೇಳಿ ಅಂತ ಕರ್ಕೊಂಬಂದು ಈ ರೀತಿ ನಡ್ಕೋತಿದ್ದೀರಲ್ಲ. ನಿಮಗೆ ಅಕ್ಕ ತಂಗಿರು ಯಾರೂ ಇಲ್ವಾ? ಕೋಪ ಮಾಡ್ಕೋಬೇಡಿ ಮೇಡಮ್, ಅಕ್ಕ ತಂಗಿರೆಲ್ಲ ಮನೇಲಿ, ಅವ್ರನ್ನೆಲ್ಲ ಯಾಕೆ ಇಲ್ಲಿ ಕರೀತೀರಾ? ನಮ್ಮ ಹುಡುಗರು ಎಣ್ಣೆ ಹೊಡಿತಿದ್ರಲ್ಲ, ನಂಚ್ಕೊಳಕ್ಕಿರಲಿ ಅಂತ ಅಷ್ಟೇ. ಕೋಪ್ರೇಟ್ ಮಾಡಿ ಮೇಡಮ್ ಸ್ವಲ್ಪ. ಥೂ, ನಿಮಗೆ ನಾಚಿಕೆ ಆಗಲ್ವಾ? ನೋಡಿ, ನಿಮಗೇನು ನನ್ನ ಬಗ್ಗೆ ಗೊತ್ತಿಲ್ಲ. ಹುಡುಗಿ ಅಂತ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನನಗೆ ಸತ್ಯನ್ ಥರ ಫೈಟ್ ಮಾಡೋಕ್ಕೂ ಗೊತ್ತು. ಹಾಡಿಸಲೇಬೇಕು ಆ ಗುರುತುಗಳನ್ನು ನಾ ಮರೆಯಲೇಬೇಕು, ಬಿಸು ನುಡಿಗಳನ್ನು. ಏಕಾಂಗಿಯ ಎದೆಯ ತುಂಬ ನೋವಿನ ಪಲುಕು, ನಡುದಾರಿಯಲ್ಲಿ ನಿಂತ ಬಡಪಾಯಿ ಬದುಕು. ಏಯ್, ಯಾರ ನೀನು? ಸುಮ್ಮನೆ ಹುಡುಗಿನ ಕಳಿಸ್ಬಿಟ್ಟು ಹೋಗ್ತಾ ಇರೋ. ಓಹೋ, ಏಜೆ ಸಾಹೇಬ್ರು ದಾರಿ ತಪ್ಪಂದಿದ್ದೀರಾ ಅನ್ಸುತ್ತೆ. ಹೊರಟೋಗ್ಬಿಡಿ ಸರ್. ಎಸ್ಕೇಪ್. ಚೇ ಆದ್ರೂ ಈಗ ಆಗ್ಬಾರ್ದಿತ್ತು. ದುರ್ಗವ್ರೆ, ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ರಾ? ಇಲ್ಲ, ಪೊಲೀಸ್ ಕಂಪ್ಲೇಂಟು ಮೀಡಿಯಾ ಅಂತ ಹೋದರೆ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಕೆಲ್ಸದ ಬಾರ ಜನಗಳೆಲ್ಲ ನಮ್ಮ ಮನೆ ಬಗ್ಗೆ ಮಾತಾಡ್ಕೊಳಕ್ಕಾಗತ್ತೆ. ಈಗ ಆಗಿರೋದೇನಾದರೂ ಹೊರಗೆ ಗೊತ್ತಾದರೆ ಮನೆ ಮರ್ಯಾದೆ ಬೀದಿಗೆ ಬರತ್ತೆ. ಅಯ್ಯಯ್ಯೋ, ಅದೆಲ್ಲ ಬೇಡಿಮ್ಮ. ಪೊಲೀಸು ಮೀಡಿಯಾ ಅಂತ ಹೋಗಿ ನಮ್ಮನೆ ವಿಚಾರ ಅವ್ರ ಬಾಯಿಗೆ ಆಹಾರ ಆಗೋದು ಬೇಡ. ಆದ್ರೆ ಆಗಿರೋ ಕೆಲಸನೂ ಅಂಥದ್ದೇ ಅಲ್ವಾ? ಯೋಗ್ಯತೆ ಇಲ್ದವ್ರ ಜೊತೆ ಎಲ್ಲ ಸಂಬಂಧ ಬೆಳೆಸಿದ್ರೆ ಹೀಗೆ ತಾನೇ ಆಗೋದು. ಅಯ್ಯಯ್ಯೋ, ಯಾಕಮ್ಮ ಹಾಗೆಲ್ಲ ಮಾತಾಡ್ತೀರಾ? ಈ ಗ್ರಾಮ್ ಹೋಗಿದಾನಲ್ವಾ, ಲೀಲಾ ಎಲ್ಲಿದ್ರು ಕರ್ಕೊಂಡು ಬಂದೇ ಬರ್ತಾನೆ. ದಾರಿ ತಪ್ಪಿ ಮಿಸ್ ಆದವ್ರನ್ನಾದ್ರೆ ಹುಡ್ಕೊಂಡು ಕರ್ಕೊಂಬರ್ಬೋದು. ಬೇಕು ಅಂತ ಓಡೋದವ್ರನ್ನ ಎಲ್ಲಿಂದ ಕರ್ಕೊಂಬರೋದು? ನೋಡಿ, ಇವರಿರೋ ಜಾಗದಲ್ಲಿ ನೀವು ನಿಮ್ಮ ಮನೆಯವರು ಇದ್ದಿದ್ರೆ ಏನ್ ಮಾಡ್ತಿದ್ರಿ? ನಿಮ್ಮ ಮಗಳು ಮಾಡಿರೋ ತಪ್ಪಿಗೆ ನೀವು ತಲೆ ತಗ್ಗಿಸ್ತಿದ್ರಿ. ಇವತ್ತು ಇವ್ರ ಮಗಳು ಮಾಡಿರೋ ತಪ್ಪಿಗೆ ಇವ್ರು ತಲೆ ತಗ್ಗಿಸ್ತಿದ್ದಾರೆ ಅಷ್ಟೇ. ಅದಕ್ಕೆ ಹೀಗೆಲ್ಲ ಹೀಯಾಳಿಸಿ ಹಿಂಸೆ ಮಾಡಿ ಮಾತಾಡೋ ಅವಶ್ಯಕತೆ ಇಲ್ಲ. ಅಕ್ಕ ಒಳ್ಳೆ ಡ್ರಾಮಾನೇ ಮಾಡ್ತಿದ್ದಾಳೆ. ಇವ್ರನ್ನ ಅರೇಂಜ್ ಮಾಡಿರೋದೆ ಈ ಡ್ರಾಮಾಗಂತಾಯ್ತು. ಎಲ್ಲರೂ ಸ್ವಲ್ಪ ಸುಮ್ಮನಿರ್ತೀರಾ? ನನ್ನ ಮಗ ಹೋಗಿದ್ದಾನೆ, ಅವಳು ಎಲ್ಲಿದ್ರು ಹುಡುಕಿ ಕರ್ಕೊಂಡು ಬರ್ತಾನೆ.
ಅಲ್ಲಿವರೆಗೂ ಯಾರು ವಿಷಯ ಗೊತ್ತಿಲ್ಲದೆ ಏನು ಮಾತಾಡಬಾರ್ದು. ಕರ್ಕೊಂಡ್ ಬರೋದಾ? ಅದು ಸಾಧ್ಯನೇ ಇಲ್ಲ. ಅವಳಿರೋ ಚಕ್ರವ್ಯೂಹದಲ್ಲಿ ಏಜೆ ಹೋಗೋಕ್ಕೂ ಆಗಲ್ಲ, ಅವಳನ್ನ ನೋಡೋಕ್ಕೂ ಆಗಲ್ಲ. ಇನ್ ಕರ್ಕೊಂಡ್ ಬರೋದಂತೂ ಕನ್ಸಿನ ಮಾತು. ಏನೋ ಶೆಟ್ರ್ ಹೇಳ್ಕೊಬಿಟ್ರು. ಐ ಬನ್ರ. ತಲೆ ಕೆಟ್ಟಿದ್ಯಾ ನಿನಗೆ? ಯಾಕೆ ಇಲ್ಲಿ ಕರ್ಕೊಂಬಂದೆ? ದೊಡ್ಡ ಹೀರೋ ಥರ ಚಿಟ್ಕಿ ಹೊಡ್ಕೊಂಡು ಗರಡ್ ಗಂಬ ಥರ ನಿಂತ್ಕೊಂಡ್ರೆ ತಲೆ ಕೆಡೋದಲ್ಲ, ತಲೆನೇ ತೆಗಿತಿದ್ರು ಅವರು. ಏನೋ ನಿಮ್ಮನ್ನ ಹೇಳ್ಕೊಂಬಂದು ಕಾಪಾಡಿದ್ದೀನಿ. ಥ್ಯಾಂಕ್ಸ್ ಹೇಳಿ. ಏನ? ಥ್ಯಾಂಕ್ಸ್ ಹೇಳಿ. ವಾಟ್? ಹೌದು, ಮತ್ತೆ ಆ ರೌಡಿಗಳಿಂದ ಕಾಪಾಡಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕಾಗಲ್ವಾ? ಹೋಗ್ಲಿ ಬಿಡಿ, ಅವ್ರಿಗೊಂದು ಸಾರಿ ಕೇಳ್ಬೋದಿತ್ತಾ? ಬಿಡ್ತಿದ್ರೋ ಏನೋ. ಈಗಿನ ರೌಡಿಗಳಿಗೆ ಸೆಂಟಿಮೆಂಟ್ ಜಾಸ್ತಿ, ಅದನ್ನು ನಾವು ವರ್ಕೌಟ್ ಮಾಡ್ಕೋಬೇಕು. ಈಗಿನ ಸಿನಿಮಾಗಳು ನೋಡಿಲ್ವಾ ನೀವು? ನೀವು ಹಳೆ ಕಾಲದವರಲ್ಲ. ಹಳೆ ಕಾಲದಲ್ಲಿ ವಿಲನ್ಗಳು ವಿಲನ್ ಆಗಿರ್ತಿದ್ರು, ಆದರೆ ಈಗಿನ ಕಾಲದಲ್ಲಿ ವಿಲನ್ಗಳು ಹೀರೋಗಳು. ಅಂದರೆ ಅವರೆಲ್ಲ ಹೀರೋಗಳು, ನಾನು ವಿಲನ್ನ? ನೀವು ನನ್ನ ಲೈಫಲ್ಲಿ ಬಂದಿದ್ದಕ್ಕೆ ತಾನೆ ನಾನು ಈ ಸಿಚುವೇಶನಲ್ಲಿ ಸಿಕ್ಕಾಕೊಂಡಿರೋದು. ಏನು ಹೇಳ್ತಾ ಇದೆಯಾ? ಇವರಿಂದ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ? ಅದೆಲ್ಲ ಹೇಗಾಗಕ್ಕೆ ಸಾಧ್ಯ? ಅವರೇ ನಾನು ಕಿಡ್ನಾಪ್ ಮಾಡಿದ್ರಾ? ಇಲ್ಲ ತಾನೆ, ನಾನೇ ಒಂದು ಸಿಕ್ಕಾಕೊಂಡಿದ್ದು. ಅಂದರೆ ನೀನೇ ಮದುವೆ ಮನೆಯಿಂದ ಓಡ್ ಬಂತೀಯ? ಹೌದು. ಈ ಮದುವೆ ಬೇಡ ಅಂತ ನಿಮ್ಗೆ ಎಷ್ಟು ಸತಿ ಹೇಳಕ್ ಟ್ರೈ ಮಾಡಿದೆ, ಆದರೆ ನೀವು ನನ್ನ ಹಣೆಯಲ್ಲಿ ನಿನ್ನ ಹೆಸರಿಲ್ಲ, ಈ ನಿನ್ನ ಪಡೆಯುವ ಪುಣ್ಯ ನನಗಿಲ್ಲ. ನೀ ವಿಶಾಲ ಗಗನ, ನಾನಾಥ ಕವನ, ಈ ನಮ್ಮ ನಡುವೆ ಈಗೊಂದು ಮೌನ. ಆಹೋವಿನ ಎದೆಗೆ ಅಂಟು ಮಂಜಿನ ಹನಿಯು, ಬಿಸಿಲಾದ ಕೂಡಲೇ ಕರಗೋ ಕಹಿ ಸತ್ಯವೇ ಕೊನೆಯೂ.